ಹೇಳುವುದನ್ನ ಮೊದಲು ಕಡಿಮೆ ಮಾಡಿಕೊಳ್ಳಲಿ ಅಂಥೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿ.ಕೆ. ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಸುಳ್ಳು ಹೇಳುವುದನ್ನ ಮೊದಲು ಕಡಿಮೆ ಮಾಡಿಕೊಳ್ಳಲಿ. ಚನ್ನಪಟ್ಟಣ ಕ್ಷೇತ್ರವನ್ನ ತ್ಯಜಿಸಿ ಮಂಡ್ಯಕ್ಕೆ ಹೋಗಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ.ಕೆ. ವಿರುದ್ಧ ಡಿ.ಕೆ. ಸುರೇಶ್ ವಾಗ್ದಾಳಿ ನಡೆಸಿರುವಂಥದ್ದು. ಪ್ರತಿ ವಿಚಾರಕ್ಕೂ ನಮ್ಮನ್ನ ಎಳೆಯುವ ಕೆಲಸ ಮಾಡ್ತಾ ಇದ್ದಾರೆ. ಜನರನ್ನ, ಅಧಿಕಾರಿಗಳನ್ನ ಹೆದರಿಸುವುದನ್ನ ಮಾಡಿದ್ದಾರೆ. ಚನ್ನಪಟ್ಟಣಕ್ಕೆ ಮಾಡಿರುವ ಕೆಲಸಗಳ ಬಗ್ಗೆ ದಾಖಲೆ ಇದೆ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿ.ಕೆ. ಸುರೇಶ್ ವಾಗ್ದಾಳಿ ನಡೆಸಿರುವಂಥದ್ದು. ಸುಳ್ಳು ಹೇಳೋದನ್ನ ಮೊದಲು ಕಡಿಮೆ ಮಾಡಿಕೊಳ್ಳಿ ಅಂತೇಳಿ ಕಾಂಗ್ರೆಸ್ ಮುಖಂಡ ಮಾಜಿ ಸಂಸದ ಡಿ.ಕೆ. ಸುರೇಶ್ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ತಮ್ಮ ಅಸಮಾಧಾನ, ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಡಿ.ಕೆ. ಶಿವಕುಮಾರ್ನಾಗ್ಲಿ ನನ್ನನ್ನಾಗ್ಲಿ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣನೂ ನಡೆಯೋದಿಲ್ಲ, ಅವರ ದಿನಚರಿನೂ ನಡೆಯೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಮ್ಮನ್ನ ಎಳ್ಕೊಂಡು ಬರುವಂತ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ. ಇವತ್ತು ಏನು ಚನ್ನಪಟ್ಟಣದಿಂದ ಗೆದ್ದೋಗಿದ್ದಾರೆ. ಸೊ ಯಾವ್ಯಾವ ಸಂದರ್ಭದಲ್ಲಿ ಅವರು ಚನ್ನಪಟ್ಟಣಕ್ಕೆ ನೀಡಿರುವಂತ ಕೆಲಸ ಕಾರ್ಯಗಳ ಬಗ್ಗೆ, ಅವರು ಮಾಡಿದಂತ ಕಾರ್ಯಕ್ರಮಗಳ ಬಗ್ಗೆ, ಅವರು ಭೇಟಿ ಕೊಟ್ಟು ನಡೆಸಿದಂತ ಸಭೆಗಳ ಬಗ್ಗೆ ಎಲ್ಲ ಕೂಡ ಮಾಧ್ಯಮಗಳಲ್ಲಿ ದಾಖಲೆ ಇದೆ. ತಾವೇ ಚನ್ನಪಟ್ಟಣಕ್ಕೆ ಎಷ್ಟು ಬಾರಿ ಭೇಟಿ ಮಾಡಿದ್ರು, ಏನೇನ್ ಕೆಲಸ ಮಾಡಿದ್ರು ಎಲ್ಲವೂ ಕೂಡ ನಿಮ್ಮ ಹತ್ರನೇ ಇದೆ. ನೀವೇ ಅದನ್ನ ಪರಿಶೀಲನೆ ಮಾಡಿ ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನೀವೇ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಡಿ.ಕೆ. ಶಿವಕುಮಾರ್ನಾಗ್ಲಿ ನನ್ನನ್ನಾಗ್ಲಿ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣನೂ ನಡೆಯೋದಿಲ್ಲ, ಅವರ ದಿನಚರಿನೂ ನಡೆಯೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಮ್ಮನ್ನ ಎಳ್ಕೊಂಡು ಬರುವಂತ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ. ಇವತ್ತು ಏನು ಚನ್ನಪಟ್ಟಣದಿಂದ ಗೆದ್ದೋಗಿದ್ದಾರೆ. ಸೊ ಯಾವ್ಯಾವ ಸಂದರ್ಭದಲ್ಲಿ ಅವರು ಚನ್ನಪಟ್ಟಣಕ್ಕೆ ನೀಡಿರುವಂತ ಕೆಲಸ ಕಾರ್ಯಗಳ ಬಗ್ಗೆ, ಅವರು ಮಾಡಿದಂತ ಕಾರ್ಯಕ್ರಮಗಳ ಬಗ್ಗೆ, ಅವರು ಭೇಟಿ ಕೊಟ್ಟು ನಡೆಸಿದಂತ ಸಭೆಗಳ ಬಗ್ಗೆ